ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಈ ಮಾಘ ಮಾಸದ ಪೌರ್ಣಿಮೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಮಾಘ ಮಾಸ ಅಂತಂದ್ರೇ ಅತ್ಯಂತ ಸರ್ವಶ್ರೇಷ್ಠವಾದದ್ದು. ಏಕೆಂದರೆ ಮಾಘ ಸ್ನಾನಕ್ಕೆ ಅಷ್ಟೊಂದು ಮಹತ್ವವಿದೆ. ಈ ಮಾಘ ಮಾಸದಲ್ಲಿ ಗಂಗಾ ಸ್ನಾನವನ್ನು ಮಾಡುವುದರಿಂದ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಅಂತಂದೇಳುತ್ತೆ. ಇಂತಹ ಒಂದೊಂದು ದಿನವೂ ಸಹ ಈ ಮಾಘ ಮಾಸದ್ದು ಅಷ್ಟೊಂದು ಪವಿತ್ರವಾಗಿರುತ್ತೆ. ಅಂದಾಗ ಈ ಮಾಘ ಮಾಸದ ಪೌರ್ಣಿಮೆಯ ವಿಶೇಷತೆಗಳೇನು? ಏಕೆಂದರೆ ಈ ಮಾಘ ಮಾಸದ ಪೌರ್ಣಿಮೆ ಈ ವರ್ಷದಲ್ಲಿ ವಿಶೇಷವಾಗಿ ಫೆಬ್ರವರಿ 1, 2026 ಪ್ರಾರಂಭವಾಗಲಿದೆ. ಬೆಳಗಿನ ಜಾವ 5:28 ಪ್ರಾರಂಭವಾಗಿ ಮರುದಿನ 2ನೇ ಫೆಬ್ರವರಿ ಬೆಳಗಿನ ಜಾವ 3:02 ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಈ ಮಾಘ ಮಾಸದ ಪೌರ್ಣಿಮೆಯನ್ನು ಫೆಬ್ರವರಿ 1, 2026 ಅದರೊಳಗೂ ಯಾಕಪ್ಪ ಈ ಮಾಘ ಮಾಸದ ಸರ್ವಶ್ರೇಷ್ಠ ಅಂತಂದರೆ, ರವಿವಾರ ಪುಷ್ಯಮಿ ನಕ್ಷತ್ರದಲ್ಲಿ ಬಂದಿರುವುದರಿಂದ ಈ ರವಿ ಪುಷ್ಯಾಮೃತ ಸಿದ್ಧಿಯೋಗದಲ್ಲಿ ಈ ಮಾಘ ಮಾಸದ ಪೌರ್ಣಿಮೆ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇದೆ. ಹಾಗಾದರೆ ಇಂತಹ ರವಿ ಪುಷ್ಯಾಮೃತ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ಮಾಘ ಮಾಸದ ಪೌರ್ಣಿಮೆಯಂದು ನಾವುಗಳು ಏನನ್ನ ಮಾಡಬೇಕು? ಎಷ್ಟೋ ಜನ ಕೇಳ್ತಾ ಇರ್ತೀರಾ, ನಮ್ಮ ಮೇಲೆ ನೆಗೆಟಿವ್ ಎನರ್ಜಿಗಳು ಅಂದರೆ ದುಷ್ಟ ಮಾಟ ಮಂತ್ರಗಳ ತೊಂದರೆ ಆಗಿದ್ದರೆ, ಇಲ್ಲ ಧನಾಕರ್ಷಣೆಯನ್ನು ಮಾಡಲು, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಲು ಏನನ್ನ ಮಾಡಬೇಕು? ನಮಗೆ 7.5 ನಡೀತಾ ಇದೆ, ಇದರಿಂದ ಪರಿಹಾರ ಬಚಾವಾಗಲು ನಾವು ಏನನ್ನ ಮಾಡಬೇಕು? ಎಲ್ಲದಕ್ಕೂ ಸುಲಭವಾದ ಸರಳ ತಂತ್ರಗಳನ್ನು ನಿಮಗೆ ತಿಳಿಸೋಣ. ಬನ್ನಿ ವೀಕ್ಷಕರೇ. ಈ ರವಿಪುಷ್ಯಾಮೃತ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಅಭ್ಯಂಜನ ಸ್ನಾನವನ್ನು ಮಾಡಿ ವಿಶೇಷವಾಗಿ ಲಕ್ಷ್ಮೀ ಗಣಪತಿಯನ್ನು ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದ ಧನಯೋಗ ಪ್ರಾಪ್ತಿ ಆಗ್ತಾ ಬರುತ್ತೆ. ವ್ಯಾಪಾರ ಎಷ್ಟೇ ಮಾಡ್ತಾ ಇದ್ರು ನಷ್ಟಗಳು ಆಗ್ತಾ ಇದ್ದಾವೆ. ಅಂಥವರು ಏನಪ್ಪ ಮಾಡಬೇಕು ಅಂತಂದರೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದರ ಮುಂಚೆ ಈ ಮಾಘ ಮಾಸದ ಪೌರ್ಣಿಮೆಯನ್ನು ತಿಳಿದುಕೊಳ್ಳೋಣ. ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ಲಕ್ಷ್ಮೀ ಗಣೇಶನನ್ನು ಆರಾಧನೆಯನ್ನು ಮಾಡಿ, ಕುಲದೇವತೆಯನ್ನು ಆರಾಧನೆಯನ್ನು ಮಾಡಿ, ರವಿಪುಷ್ಯಾಮೃತ ಸಿದ್ಧಿಯೋಗ ಇರೋದ್ರಿಂದ ನಿಮ್ಮ ಸ್ಥಳಗಳಲ್ಲಿರುವ ಪುಣ್ಯ ನದಿಗಳ ಸ್ನಾನವನ್ನು ಮಾಡಿ, ಮತ್ತು ಸಾಧ್ಯ ಇದ್ದರೆ ಗಂಗಾ ನದಿಯ ಸ್ನಾನಗಳಿರಲಿ, ಸಪ್ತ ನದಿಗಳ ಸ್ನಾನವನ್ನಾದರೂ ಇಲ್ಲ ಸಮುದ್ರ ಸ್ನಾನಗಳನ್ನು ಮಾಡುವುದರಿಂದ ಸಕಲ ಪಾಪಕ್ಷಯ ಉಂಟಾಗ್ತಾ ಬರುತ್ತೆ, ಪುಣ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಅಂತಂದು ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗ್ತವೆ. ಇನ್ನು ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ನಾವು ಮಾಡುವಂತಹ ಸಕಲ ಪಿತೃಪೂಜೆಗಳಿಂದ ವಿಶೇಷವಾಗಿ ಪಿತೃದೇವತೆಗಳ ಅನುಗ್ರಹ ಉಂಟಾಗ್ತಾ ಬರುತ್ತೆ. ನಂತರ ಅಷ್ಟೊಂದು ಮಾಡಲಿಕ್ಕಾಗಲ್ಲ ಗುರುಗಳೇ, ಸುಲಭವಾಗಿ ಹೇಗೆ ಮಾಡಬೇಕು ಅಂತಂದರೆ, ಮನೆಯಲ್ಲೇ ಶುದ್ಧವಾಗಿ ಒಂದು ಶುದ್ಧವಾದ ಮಡಿಕೆಯನ್ನು ತೆಗೆದುಕೊಂಡು ಬಂದು ಅದರೊಳಗನೆ ಸಹ ಕಟ್ಟಿಗೆಯಿಂದ ಒಲೆಯನ್ನು ಹಚ್ಚಿ ಅನ್ನವನ್ನು ಮಾಡಿ, ಆ ಅನ್ನಕ್ಕೆ ವಿಶೇಷವಾಗಿ ಎಳ್ಳು ಮತ್ತು ಮೊಸರು ಬೆರೆಸಿ ಅದನ್ನು ಕಾಗೆಗಳಿಗಾಯಿತು ಇಲ್ಲ ಪ್ರಾಣಿಗಳಿಗೆ ಅದನ್ನು ನೀಡಿ ಓಂ ಪಿತೃಭ್ಯೋ ನಮಃ ಅಂತಂದು 21 ಸರಿ ಪ್ರಾರ್ಥನೆಯನ್ನು ಮಾಡಿ, ಸೂರ್ಯ ಭಗವಾನನ್ನು ಮತ್ತು ನಿಮ್ಮ ಕುಲದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಸಕಲ ಪಿತೃಗಳು ಸಹ ತೃಪ್ತಿಯಾಗಲಿ ಅಂತಂದೇಳಿ ಪ್ರಾಣಿಗಳಿಗೆ ಅದನ್ನು ನೀಡುವುದರಿಂದನೂ ಸಹ ಜಾತಕದಲ್ಲಿ ಉಂಟಾಗಿರುವ ಎಷ್ಟೋ ಪಿತೃದೋಷಕ್ಕೆ ನೆಮ್ಮದಿಯ ಪರಿಹಾರ ಉಂಟಾಗ್ತಾ ಬರುತ್ತೆ. ಇದನ್ನೂ ಸಾಧ್ಯ ಆಗ್ತಾ ಇಲ್ಲ ಅಂಥವರು ಏನಪ್ಪ ಮಾಡಬೇಕು ಅಂತಂದರೆ, ಸುಲಭವಾಗಿ ಎಲ್ಲಾದ್ರೂ ಹಸುಗಳು ಇತ್ತು ಇಲ್ಲ
ಗೋಶಾಲೆ ಇದೆ ಅಂತಂದರೆ ನಿಮ್ಮ ಕೈಲಾದಷ್ಟು ಗೋಗ್ರಾಸಗಳನ್ನಾದರೂ ನೀಡಿ, ನಿಮ್ಮ ಕೈಲಾದಷ್ಟು ಆ ಹಸುವಿಗೆ ಹುಲ್ಲನ್ನು ತಿನ್ನಿಸಿ, ಹುಲ್ಲನ್ನು ಇದು ಮಾಡೋದು, ಹಸುಗಳ ಸ್ನಾನವನ್ನು ಮಾಡಿಸೋದು, ಹಸುಗಳಿಗೆ ಸಿಂಗಾರವನ್ನು ಮಾಡೋದು. ಒಟ್ಟು ಗೋ ಸೇವೆ ಅತ್ಯಂತ ಕೋಟಿ ಪುಣ್ಯವನ್ನು ಕೊಡುವಂಥದ್ದು. ಅಂತಹ ಪುಣ್ಯ ಕೋಟಿಯನ್ನು ಯಾರು ಈ ದಿನ ಪೂಜೆಯನ್ನು ಮಾಡ್ತೀರಾ ಅವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಅಂತಂದು ಸಹ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದ ಯಾರ್ಯಾರಿಗೆ ಪಿತೃದೋಷ ಇದೆ ಅವರು ತಪ್ಪದಲೆ ಇಂದಿನ ದಿನ ಉಪವಾಸವಿದ್ದು, ಅಂದರೆ ಶನಿವಾರ ಉಪವಾಸವಿದ್ದು ಭಾನುವಾರ ಈ ಸರಳ ಪರಿಹಾರವನ್ನು ಮಾಡುವುದರಿಂದ ವಿಶೇಷವಾದ ಪುಣ್ಯಫಲ ಪ್ರಾಪ್ತಿಯನ್ನು ಪಡಿತಾ ಹೋಗ್ತೀರಾ. ಇನ್ನು ಧನಾಕರ್ಷಣೆಗೆ ಏನಪ್ಪ ಮಾಡಬೇಕು ಅಂತಂದರೆ, ಆ ದಿನ ವಿಶೇಷವಾಗಿ ರವಿಪುಷ್ಯಾಮೃತ ಅಮೃತ ಸಿದ್ಧಿಯೋಗದಿಂದ ಗುರುವಿನಿಂದ ಅನುಗ್ರಹವನ್ನು ತೆಗೆದುಕೊಂಡು ಈ ಬಿಳೆ ಎಕ್ಕ ಬೇರನ್ನು, ಶ್ವೇತಾರ್ಕ ಅಂತಂದು ಹೇಳ್ತೀವಿ, ಆ ಶ್ವೇತಾರ್ಕದ ಬೇರನ್ನು ಗಣೇಶ ಮಂತ್ರ ಮತ್ತು ಅನೇಕ ಯಕ್ಷೇಶ್ವರನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನಿಮ್ಮ ಗುರುಗಳಿಂದ ಉಪದೇಶವನ್ನು ಪಡೆದು ಆಯಾ ನಿಮ್ಮ ನಕ್ಷತ್ರಗಳಿಗೆ ಮತ್ತು ಲಗ್ನಗಳಿಗೆ ಬೇರೆ ಬೇರೆಯ ಮಂತ್ರಗಳಿರ್ತವೆ. ಆದ್ದರಿಂದ ಏಕೆಂದರೆ ಅದು ಒಂದು ಮಂತ್ರ ಎಲ್ಲ ರಾಶಿಗೂ ಬರುತ್ತೆ ಅಂತಂದರೆ ನಾವುಗಳೇ ತಿಳಿಸ್ತಿದ್ವಿ. ಆದರೆ ಆಯಾ ಲಗ್ನಕ್ಕೆ ಆಯಾ ನಕ್ಷತ್ರಗಳಿಗೆ ಬೇರೆ ಬೇರೆಯ ಅನುಗುಣ ಇರುವುದರಿಂದ ವಿಶೇಷವಾಗಿ ಅದನ್ನು ಒಂದು ತಂತ್ರಸಾರ ಅಂತಂದೇ ಮುಂದೊಂದು ಸಂಚಿಕೆಯಲ್ಲಿ ಮುಂದಿನ ಭಾಗದಲ್ಲಿ ತಿಳಿಸೋಣ. ಯಾರಿಗೆ ಧನಾಕರ್ಷಣೆ ಆಗಬೇಕು ಅಂಥವರು ನಿಮ್ಮ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡು ಆಯಾ ಮಂತ್ರಗಳನ್ನು ಜಪವನ್ನು ಮಾಡಿ ಆ ಶ್ವೇತಾರ್ಕದ ಬೇರನ್ನು ತೆಗೆದುಕೊಂಡು ಒಂದು ಗುರುಗಳು ಯಾವ ರೀತಿಯಿಂದ ತಿಳಿಸಿರ್ತಾರೋ ಅದೇ ರೀತಿಯಿಂದ ಪೂಜೆಯನ್ನು ಮಾಡಿ ಅದಕ್ಕೆ ಜೀವಳ ಕಳೆಯನ್ನು ಕೊಟ್ಟು ಆಯಾ ಮಂತ್ರಗಳಿಗೆ ತಕ್ಕ ಹಾಗೆ ಬಟ್ಟೆಯನ್ನು ಧರಿಸಿ ಯಥಾರೀತಿಯಿಂದ ಹೋಮವನ್ನು ಮಾಡುವುದರಿಂದ ಖಂಡಿತ ಎಲ್ಲ ಕಾಲದಲ್ಲೂ ಸಹ ಅಭಿವೃದ್ಧಿಯನ್ನು ಹೊಂದಬಹುದು. ಏಕೆಂದರೆ ಇದು ರವಿಪುಷ್ಯಾಮೃತ ಯೋಗದಲ್ಲಿ ನಡೀತಾ ಇರುವ ಅತ್ಯಂತ ಶುಭಪ್ರದವಾದ ಈ ಮಾಘ ಮಾಸದ ಪೌರ್ಣಿಮೆ ಆಗಿದೆ. ಆದ್ದರಿಂದ ಇಂತಹ ಸಿದ್ಧಿ ಯೋಗದಲ್ಲಿ ನಾವುಗಳು ಪ್ರತಿಯೊಂದನ್ನು ಇಂತಹ ಸುಲಭ ತಂತ್ರಗಳನ್ನು ಮಾಡುವುದರಿಂದ ವಿಶೇಷವಾದ ಆ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗ್ತಾ ಹೋಗ್ತೀವಿ. ಇನ್ನು ಮನೆಯ ಮೇಲೆ ನೆಗೆಟಿವ್ ಎನರ್ಜಿ ಆಗಿದೆ, ದುಷ್ಟ ಶಕ್ತಿಗಳ ಪ್ರಭಾವ ಉಂಟಾಗಿದೆ, ಮನೆಯಲ್ಲಿ ಎಷ್ಟೇ ದುಡಿದ್ರೂ ಸಹ ಹಣ ನಿಲ್ಲುತ್ತಾ ಇಲ್ಲ, ಮನೆಯಲ್ಲಿ ನಿರಂತರವಾಗಿ ಅನಾರೋಗ್ಯ ಬಾಧೆಗಳು ಕಾಡ್ತಾ ಇದ್ದಾವೆ ಅನ್ನೋರು ವಿಶೇಷವಾಗಿ ಶನಿವಾರದ ದಿನ ಅಂದರೆ ಪೌರ್ಣಿಮೆಗಿಂತ ಹಿಂದಿನ ದಿನ ಮನೆ ಮಂದಿ ಎಲ್ಲ ವಿಶೇಷವಾಗಿ ಪ್ರತಿಯೊಬ್ಬರೂ ಸಹ ಅಭ್ಯಂಜನ ಸ್ನಾನವನ್ನು ಮಾಡಿ ಹಿಂದಿನ ದಿನವೇ ಕುಲದೇವತೆಯ ಆರಾಧನೆಯನ್ನು ಮಾಡಿ ಮನೆಯನ್ನೆಲ್ಲ ಸೈಂಧಲವಣ ಮತ್ತು ಗೋಮೂತ್ರದಿಂದ ಮನೆಯನ್ನೆಲ್ಲ ಶುದ್ಧೀಕರಿಸಿ ಕುಲದೇವರ ಆರಾಧನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಏನಂತಂದರೆ ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ವಿಶೇಷವಾಗಿ ಆ ಜಗನ್ಮಾತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಲಲಿತಾ ತ್ರಿಪುರ ಸುಂದರಿ ನಿರಾಕಾರದಿಂದ ಸಾಕಾರ ರೂಪಕ್ಕೆ ಬಂದಂತಹ ಶುಭ ದಿನವಾಗಿದೆ. ಆದ್ದರಿಂದ ಈ ದಿನದಲ್ಲಿ ನಾವುಗಳು ಆ ತಾಯಿ ಜಗನ್ಮಾತಾ ಲಲಿತಾ ತ್ರಿಪುರ ಸುಂದರಿಯ ಆರಾಧನೆಯನ್ನು ಮಾಡ್ತೀವಿ. ಇದಕ್ಕೆ ನಿನ್ನ ಅನುಗ್ರಹ ಬೇಕು ಅಂತಂದೇಳಿ ಕುಲದೇವತೆಗಳನ್ನು ಮತ್ತು ಗುರುಗಳ ಅನುಗ್ರಹವನ್ನು ಪಡೆದು ಗುರುಗಳಿಂದ ಯಥೋರೀತಿಯಿಂದ ಪೂಜಾ ಕ್ರಮಗಳನ್ನು ತಿಳಿದು ಆ ದಿನದಲ್ಲಿ ವಿಶೇಷವಾಗಿ ಮನೆಯಲ್ಲಿ ಶ್ರೀಚಕ್ರ ಇತ್ತಂದರೆ ಶ್ರೀಚಕ್ರದ ಆರಾಧನೆಯನ್ನು ಮಾಡಿ, ಇಲ್ಲವೇ ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡೋದು, ಲಲಿತಾ ಅಷ್ಟೋತ್ತರಗಳನ್ನು ಓದುವುದು. ಓಂ ಲಲಿತಾಯೇ ನಮಃ, ಓಂ ಲಲಿತಾಯೇ ನಮಃ ಈ ಮಹಾಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಜಪವನ್ನು ಮಾಡಿ
ಲಲಿತೆಯ ಆವಾಹನೆಯನ್ನು ಒಂದು ಕಳಶದಲ್ಲಿ ಮಾಡಿ ಆ ಕಳಶಕ್ಕೆ ಷೋಡಶೋಪಚಾರಗಳನ್ನು ಮಾಡಿ ಪಾಯಸದ ನೈವೇದ್ಯವನ್ನು ಕೊಟ್ಟು ಆ ದಿನ ಸಂಜೆ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡಿ 36 ತುಪ್ಪದ ದೀಪಗಳನ್ನು ಬೆಳಗಿ ಆ ಜಗನ್ಮಾತೆ ಲಲಿತೆಯಲ್ಲಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಸಂಜೆಯ ಸಮಯದಲ್ಲಿ ವಿಶೇಷವಾಗಿ ಮತ್ತೆ ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮಗಳನ್ನು ಓದುವುದರಿಂದ ವಿಶೇಷ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಮನೆಯ ಮೇಲಿರುವ ಎಂತಹ ಕುದೃಷ್ಟಿ ಇರಲಿ, ಮನೆಯ ಮೇಲೆ ನಡೆದಿರುವಂತಹ ಎಂತಹ ಬಾಧೆಗಳಿಂದ ಎಲ್ಲ ಇಂತಹ ದುಷ್ಟ ವಾಮಾಚಾರಗಳು ಕ್ಷಣ ಮಾತ್ರದಲ್ಲಿ ದೂರ ಆಗಲಿಕ್ಕೆ ಪ್ರಾರಂಭ ಆಗ್ತಾ ಬರುತ್ತೆ. ನಂತರ ಮನೆಯ ಸುತ್ತಲೂ ಶಮೀಪತ್ರೆಯ ಕಡ್ಡಿಯಿಂದ ಅಗ್ನಿಯನ್ನು ಮಾಡಿ ಆ ಅಗ್ನಿಯಲ್ಲಿ ಬಿಳಿಯ ಸಾಸಿವೆಯ ಕಾಳುಗಳನ್ನು ಮತ್ತು ಭತ್ತವನ್ನು ಮತ್ತು ಏಲಕ್ಕಿಯ ಪುಡಿಯನ್ನು ಹಾಕಿ ಮನೆಯ ಸುತ್ತಲೂ, ಇದರ ಜೊತೆಯಲ್ಲಿ ನೈಋತ್ಯ ಭಾಗದಲ್ಲಿ ಪಚ್ಚ ಕರ್ಪೂರವನ್ನು ಹಾಕಿ ಇಡೀ ಧೂಪವನ್ನು ಮಾಡುವುದರಿಂದ ಮನೆಯ ಮೇಲಿರುವಂತಹ ಎಂತಹ ಕೆಟ್ಟ ಗ್ರಹಗಳ ದೋಷ ಇರಲಿ, ಕ್ಷುದ್ರ ಗ್ರಹಗಳ ದೋಷಗಳಿದ್ರೂ ಸಕಲವು ನಾಶ ಆಗ್ತಾ ಬರುತ್ತೆ. ಮತ್ತು ಇದರೊಳಗೆ ಏನಪ್ಪ ಮಾಡಬೇಕು ಅಂತಂದರೆ ನೈಋತ್ಯ ಮೂಲೆಯಲ್ಲಿ ನಿಂತು ಪೂರ್ವಾಭಿಮುಖವಾಗಿ ನಿಂತು ಓಂ ರೀಂ ರಾಂ ಖಡ್ಗಮಾಲಿನಿಯೇ ನಮಃ ಈ ಮಂತ್ರವನ್ನು 108 ಸಾರಿ ಜಪವನ್ನು ಮಾಡಿ ಸಕಲರು ಆ ಭಾಗದಲ್ಲಿ ನಿಂತು ದೃಷ್ಟಿಯನ್ನು ತೆಗೆದು ಕೂಷ್ಮಾಂಡ ಬಲಿಯನ್ನು ಮಾಡುವುದರಿಂದ ಮನೆಯ ಮೇಲಿರುವಂತಹ ಎಲ್ಲ ಕ್ಷುದ್ರಗ್ರಹ ದೃಷ್ಟಿಗಳೂ ಸಹ ಪರಿಹಾರ ಆಗ್ತಾ ಬರುತ್ತೆ. ಮತ್ತು ಕೆಲವೊಬ್ಬರಿಗೆ ಪುತ್ತಳಿಕಾ ಪ್ರಯೋಗಗಳನ್ನು ಸಹ ಮಾಡಿರ್ತಾರೆ. ವೀಕ್ಷಕರೇ, ಎಷ್ಟೋ ನೀವು ನೋಡಿರ್ತೀರ, ಗೊಂಬೆಗಳನ್ನು ಮಾಡಿ ನಿಮ್ಮ ಮೇಲೆ ಮತ್ತು ಅನೇಕ ರೀತಿಯಿಂದ ಕೆಟ್ಟ ಮಾಡಿರ್ತಾರೆ. ಇಂತಹ ದೋಷಗಳಿಗೆ ಏನಪ್ಪ ಮಾಡಬೇಕು ಅಂತಂದರೆ ಆ ತಾಯಿ ಜಗನ್ಮಾತೆಯನ್ನು ಕುಳಿತುಕೊಂಡು ಆ ದಿನ ಖಡ್ಗಮಾಲಾ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಬಿಲ್ವದಿಂದ ಅರ್ಚನೆಯನ್ನು ಮಾಡಿ ಮತ್ತು ಈ ಬನ್ನಿ ಮರದ ಪತ್ರೆಗಳಿಂದ ಆ ಜಗನ್ಮಾತೆಗೆ ಅರ್ಚನೆಯನ್ನು ಮಾಡಿ ಕೊನೆಯಲ್ಲಿ ಆ ಪುತ್ತಳಿಕ ಪ್ರಯೋಗ ಆಗಿರೋರು ಯಥಾರೀತಿಯಿಂದ ಧಾನ್ಯಾದಿಗಳಿಂದ ನಿಮ್ಮ ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಯಾರು ಪಡಿತೀರಾ ಖಂಡಿತ ಇಂತಹ ಎಲ್ಲ ದೋಷಕ್ಕೆ ಪರಿಹಾರ ಉಂಟಾಗ್ತಾ ಬರುತ್ತೆ ಅಂತಂದು ಸಕಲ ತಂತ್ರ ಸಾರ ಗ್ರಂಥಗಳೇ ಸಹ ತಿಳಿಸ್ತಾ ಇದ್ದಾವೆ. ಮತ್ತು ವ್ಯಾಪಾರದಲ್ಲಿ ಹಿನ್ನಡೆಗಳು ಉಂಟಾಗ್ತಾ ಇರ್ತವೆ. ಎಷ್ಟೇ ಪ್ರಯತ್ನ ಪಟ್ಟರೂ ಪರೀಕ್ಷೆಯಲ್ಲಿ ಸಫಲ ಆಗ್ತಾ ಇಲ್ಲ ಗುರುಗಳು. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಈ UPSC ಎಕ್ಸಾಮನ್ನು ತಗೊಂಡಿರ್ತೀರ, IAS, IPS, KS, ಎಷ್ಟೇ ಪ್ರಯತ್ನ ನಿರಂತರವಾಗಿ ಅಭ್ಯಾಸವನ್ನು ಮಾಡಿರ್ತೀರ. ಆದರೆ ಎಷ್ಟೇ ಅಭ್ಯಾಸವನ್ನು ಮಾಡಿದ್ರೂ ಸಹ ಪರೀಕ್ಷೆಯಲ್ಲಿ ಯಶಸ್ಸು ನಿಮ್ಮನ್ನು ಆರೈಸ್ತಾ ಇಲ್ಲ ಅಲ್ಲವಾ? ಅಂಥವರು ಈ ದಿನ ಮಧ್ಯಾಹ್ನದ ಸಮಯದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಯಥಾರೀತಿಯಿಂದ ಅನ್ನದಾನಾದಿಗಳನ್ನು ಮಾಡುವುದರಿಂದ ಗೋದಾನಾದಿಗಳನ್ನು ಮಾಡುವುದರಿಂದ ಉತ್ತಮ ಸ್ಥಾನ ಕೀರ್ತಿಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಂದು ತಿಳಿಸ್ತಾ ಇದೆ. ಯಾಕಂದರೆ ಇಂತಹ ರವಿಪುಷ್ಯಾಮೃತ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಇಂತಹ ಪೌರ್ಣಿಮೆ ಅತ್ಯಂತ ವಿಶಿಷ್ಟವಾದದ್ದು. ಆದ್ದರಿಂದ ಈ ದಿನ ಯಾರು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತೀರಾ ಅಂಥವರಿಗೆ ಪರಿಪೂರ್ಣ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ನಂತರ ಹಣಕಾಸಿನ ಅಭಿವೃದ್ಧಿಗೆ ಏನಪ್ಪ ಮಾಡಬೇಕು ಅಂದರೆ ಎಲ್ಲೆಲ್ಲಿ ಪುಣ್ಯ ನದಿಗಳಿರ್ತವೆ ಆ ಪುಣ್ಯ ನದಿಗಳ ಬಳಿಯಲ್ಲಿ ಹೋಗಿ, ಯಾರು ಉದ್ದಿಮೆದಾರರಿರ್ತೀರ, ಬಿಸ್ನೆಸ್ ಮ್ಯಾನ್ಗಳು ಇರ್ತೀರ, ನಿಮ್ಮ ಫ್ಯಾಕ್ಟ್ರಿಯಾಗೋಸ್ಕರ ಮತ್ತು ಎಲ್ಲದಕ್ಕೋಸ್ಕರ ಸಂಕಲ್ಪವನ್ನು ಮಾಡಿ ಯಥಾಶಕ್ತಿಯಿಂದ ಪುಣ್ಯ ನದಿಗಳ ತೀರದಲ್ಲಿ ಕುಳಿತುಕೊಂಡು ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ಮೀನುಗಳಿಗೆ ಮತ್ಸ್ಯಕ್ಕೆ ನಿಮ್ಮ ಕೈಲಾದಷ್ಟು ಅದಕ್ಕೆ
ಅನ್ನದಾನ ಅಂತಂದು ಹೇಳ್ತಾರೆ. ಅಂದರೆ ಫುಡ್ಡನ್ನು ನೀಡುವುದರಿಂದ ವಿಶೇಷವಾದ ಅನುಗ್ರಹ ಉಂಟಾಗ್ತಾ ಬರುತ್ತೆ. ಆದ್ದರಿಂದ ಇದನ್ನೂ ಮಾಡುವ ಪೂರ್ವದಲ್ಲಿ ನಿಮ್ಮ ಗುರುಗಳ ಅನುಗ್ರಹ ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಗುರುಗಳ ಅನುಗ್ರಹವನ್ನು ತೆಗೆದುಕೊಂಡು ಮಂತ್ರಾಕ್ಷತೆಯನ್ನೇ ಮುಂದೆ ಪ್ರಯಾಣವನ್ನು ಮಾಡಿದಾಗ ಮಾತ್ರ ಉತ್ತಮವಾದ ಫಲಗಳು ಸಿಗ್ತವೆ ಅನ್ನೋದಕ್ಕೆ ಅನೇಕ ರೀತಿಯಿಂದ ನಮ್ಮ ಎಲ್ಲ ಕಾಲಜ್ಞಾನದ ಅನೇಕ ತಾಳಪತ್ರಗಳಲ್ಲೂ ಸಹ ಉಲ್ಲೇಖ ಆಗಿರುವುದರಿಂದ ನಿಮಗೆ ಯಥಾರೀತಿಯಿಂದ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಗುರುಗಳ ಸೇವೆ ಮಾಡುವುದರಿಂದ ಅತ್ಯಂತ ಪರಮಾನುಗ್ರಹವನ್ನು ಈ ರವಿಪುಷ್ಯಾಮೃತ ಸಿದ್ಧಿಯೋಗದಲ್ಲಿ ಪಡಿತಾ ಹೋಗ್ತೀರಾ ಅನ್ನೋದನ್ನೂ ಸಹ ತಿಳಿಸುತ್ತಾ. ಯಾಕಂದರೆ ಈ ಪೌರ್ಣಿಮೆ ಭಾನುವಾರದಲ್ಲಿ ಬಂದಿರುವುದೇ ಅತ್ಯಂತ ವಿಶಿಷ್ಟವಾದದ್ದು. ಆದ್ದರಿಂದ ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಶುಭ್ರವಾಗಿರಿಸಿ ಆ ದಿನ ಅಷ್ಟ ದಳದ ರಂಗವಲ್ಲಿಯನ್ನು ಹಾಕಿ ತಳಿರು ತೋರಣಗಳಿಂದ ಅಲಂಕರಿಸಿ 21 ದೀಪಗಳಿಂದ ಅಲಂಕಾರವನ್ನು ಮಾಡಿ ಮುಖ್ಯ ದ್ವಾರದ ಬಳಿಯಲ್ಲಿ ಲಕ್ಷ್ಮೀ ಗಣೇಶನನ್ನು ಆರಾಧನೆಯನ್ನು ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ದಟ್ಟ ದಾರಿದ್ರ್ಯಗಳು ಪರಿಹಾರ ಆಗಿ ಆ ಅಷ್ಟಲಕ್ಷ್ಮಿಯರ ಅನುಗ್ರಹ ಉಂಟಾಗ್ತಾ ಬರುತ್ತೆ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಸಮಸ್ತ ವೀಕ್ಷಕರು ಸಮಸ್ತ ಶಿಷ್ಯರಿಂದ ಎಲ್ಲ ಇಂತಹ ಸುಸಮಯವನ್ನು ಉಪಯೋಗವನ್ನು ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡಿಬೇಕು. ಮತ್ತು ಯಾರಿಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತೀರಾ ಈ ದಿನ ವಿಶೇಷವಾಗಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಸೂರ್ಯನಾರಾಯಣನನ್ನು ಆರಾಧನೆಯನ್ನು ಮಾಡುವುದರಿಂದ ಉತ್ತಮವಾದ ಆರೋಗ್ಯದ ಜೊತೆಯಲ್ಲಿ ನಿಮ್ಮ ಮಾನಸಿಕವಾಗಿ ಉಂಟಿರುವ ಎಲ್ಲ ನೋವುಗಳಿಗೂ ಸಹ ಪರಿಹಾರದ ಮಾರ್ಗಗಳು ತೆರಿತಾ ಹೋಗ್ತವೆ. ಏಕೆಂದರೆ ಭಗವಂತನ ಕೃಪೆ ಆಯ್ತಂದರೆ ನಮ್ಮ ಪರಿಹಾರಕ್ಕೆ ಮಾರ್ಗಗಳು ಒಂದಲ್ಲ ಒಂದು ದಾರಿ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಆ ಭಗವಂತನನ್ನು ನಂಬಿ ಮುನ್ನಡೆಯೋಣ ಅಂತಂದು ಸಹ ತಿಳಿಸಿ ಇಂತಹ ಮಾಘ ಮಾಸದ ಪೌರ್ಣಿಮೆಯ ವಿಶೇಷತೆಯಲ್ಲಿ ಶ್ರೀಪೀಠದಲ್ಲಿ ಶ್ರೀ ಲಲಿತಾ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಇಂತಹ ಲಲಿತಾ ಅಂತಂದ್ರೇ ಸಾಕು ನಮ್ಮ ಎಲ್ಲ ಪಾಪಗಳು ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗ್ತಾ ಇರಬೇಕಾದ್ರೆ ಇಂತಹ ಮಹಾಯಾಗದಲ್ಲಿ ಎಲ್ಲರೂ ಸೇರಿ ಭಕ್ತಿ ಭಾವದಿಂದ ಆ ಯಾಗವನ್ನು ನಡೆಸೋದರಿಂದ ಸೇವೆಯನ್ನು ಮಾಡುವುದರಿಂದ ಅತ್ಯಂತವಾದ ಮಹಾಪುಣ್ಯವನ್ನು ಪಡಿತೀರಾ ಅಂತಂದು ಸಹ ತಿಳಿಸುತ್ತಾ ಸಮಸ್ತರು ಈ ಮಹಾಯಾಗಕ್ಕೆ, ಏಕೆಂದರೆ ಆ ಲಲಿತಾ ಯಾಗದಲ್ಲಿ ನೀಡುವಂತಹ ಪ್ರಸಾದವನ್ನು ಯಾವುದೇ ರೈತರಿರಲಿ ಎಂತಹ ಬಿಸ್ನೆಸ್ ಮ್ಯಾನ್ಗಳಿರಲಿ ಫ್ಯಾಕ್ಟ್ರಿಗಳಿಗೆ ಕಟ್ಟುವುದರಿಂದ ನಿಮ್ಮ ಹೊಲಮನೆಗಳಲ್ಲಿ ಆ ಪ್ರಸಾದವನ್ನು ಹಾಕುವುದರಿಂದ ಮತ್ತು ಎಂತಹ ಸಂಘ ಸಂಸ್ಥೆಗಳಿರಲಿ ಶಾಲಾ ಕಾಲೇಜುಗಳಿರಲಿ ಇಂತಹ ಮಹಾಯಾಗದ ಪ್ರಸಾದವನ್ನು ಆ ಯಾಗದಲ್ಲಿ ಸ್ಥಾಪನೆಯನ್ನು ಮಾಡುವುದರಿಂದ ವಿಶೇಷವಾದ ಅಷ್ಟಲಕ್ಷ್ಮಿಯರ ಅನುಗ್ರಹವೇ ಉಂಟಾಗ್ತಾ ಹೋಗುತ್ತೆ. ಏಕೆಂದರೆ ಜಗನ್ಮಾತೆ ಅವಳು ಶ್ರೀಮತ್ ಸಿಂಹಾಸನೇಶ್ವರಿ ಶ್ರೀ ಮಹಾರಾಜ್ಞಿ ಅವಳು. ಅಂತಹ ಮಹಾರಾಜ್ಞಿಯ ಪ್ರಸಾದವನ್ನು ನಾವುಗಳು ಪಡೆಯೋದೇ ಒಂದು ಪುಣ್ಯ ಅಂತೆ. ಅಂತಹ ಪುಣ್ಯವಾದ ಪ್ರಸಾದವನ್ನು ನಾವು ಸಂಕಲ್ಪ ರೀತಿಯಿಂದ ಗುರುಗಳಿಂದ ಪಡೆದು ಆಯಾ ಸ್ಥಳಗಳಲ್ಲಿ ಸ್ಥಾಪನೆಯನ್ನು ಮಾಡುವುದರಿಂದ ಅತ್ಯಂತವಾಗಿ ಜೀವನದಲ್ಲಿ ಮುಂದುವರಿತಾ ಹೋಗ್ತಾರೆ. ಏಕೆಂದರೆ ಎಷ್ಟೋ ಜನ ಶಿಷ್ಯಂದಿರು ಇದನ್ನು ಪರಿಪಾಲನೆಯನ್ನು ಮಾಡಿ ಮುಂದುವರಿತಾ ಬರ್ತಾ ಇದ್ದಾರೆ. ಆದ್ದರಿಂದ ಇಂತಹ ಆ ಜಗನ್ಮಾತಾ ಲಲಿತೆಯ ಅನುಗ್ರಹ ಎಲ್ಲರ ಮೇಲೂ ಸಹ ಉಂಟಾಗಲಿ ಅಂತಂದು ಸಹ ಈ ಮಹಾಯಾಗವನ್ನು ನಮ್ಮ ಪವರ್ ಟಿವಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಶ್ರೀಪೀಠದಲ್ಲಿ ಇಂತಹ ಮಹಾಯಾಗಕ್ಕೆ ಸಕಲ ಭಕ್ತಾದಿಗಳು ಸಹ ಆಗಮಿಸಿ ಆ ಜಗನ್ಮಾತಾ ಲಲಿತಾ ತ್ರಿಪುರ ಸುಂದರಿಯ ಮಹಾಕಾಮೇಶ್ವರಿಯ ಅನುಗ್ರಹ ಸಕಲರಿಗೂ ಉಂಟಾಗಲಿ ಅಂತಂದು ಸಹ ತಿಳಿಸುತ್ತಾ ಇದರ ಜೊತೆಯಲ್ಲೇ ಡಿಸೆಂಬರಿನಿಂದನೂ ಕಾಲಜ್ಞಾನದ ಈ ವರ್ಷದ ಕಾಲಜ್ಞಾನದಲ್ಲಿ ಕೆಲವೊಂದು ವಾಣಿಗಳನ್ನು ತಿಳಿಸಿದ್ವಿ. ಆ ವಾಣಿಯಲ್ಲಿ
ನೋಡಿ, ಗಾಳಿಯಲ್ಲಿ ಹರಡುವಂತಹ ಅನೇಕ ಮಾರಕ ಕಾಯಿಲೆಗಳಿಂದ ಸಕಲರು ಎಚ್ಚರಿಕೆಯನ್ನು ವಹಿಸಬೇಕು. ಇದರಿಂದ ಅನೇಕ ರೀತಿಯಿಂದ ಪ್ರಾಣಹಾನಿಗಳು, ಜೀವಕ್ಕೆ ಅನೇಕ ತೊಂದರೆಗಳನ್ನು ಉಂಟು ಮಾಡುವಂತಹ, ಶ್ವಾಸಕೋಶಗಳಿಗೆ ಹಾನಿಯನ್ನು ಉಂಟು ಮಾಡುವಂತಹ, ಆದ್ದರಿಂದ ಪ್ರತಿಯೊಬ್ಬರೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂತಂದರೆ ಹಲವು ಮಾಧ್ಯಮಗಳಲ್ಲಿ ನಾವುಗಳು ವೀಕ್ಷಿಸಿದ್ದೇವೆ. ಏಕೆಂತಂದರೆ ಇಂತಹ ನಿಫಾ ವೈರಸ್ ಅಂತಂದು ಅನೇಕ ದೇಶಗಳಲ್ಲಿ ಪ್ರಾಣಿಗಳಿಂದ ಮತ್ತು ಅನೇಕ ಗಾಳಿಯಿಂದ ಇರಲಿ, ಒಟ್ಟಿನಲ್ಲಿ ಸುರಕ್ಷತೆಯನ್ನು ನೀವುಗಳು ಪರಿಪಾಲನೆಯನ್ನು ಮಾಡಿ ನಿಮ್ಮ ಜೀವಗಳನ್ನು ಕಾಪಾಡಿಕೊಳ್ಳಬೇಕು. ಏಕೆಂದರೆ ನಿಮ್ಮನ್ನೇ ನಂಬಿರುವಂತಹ ಅನೇಕ ಕುಟುಂಬ ಸದಸ್ಯರಿರ್ತಾರೆ. ಆದ್ದರಿಂದ ನಿಮ್ಮ ಜೀವನ ಮತ್ತು ಜೀವ ಅತ್ಯಂತ ಮೌಲ್ಯಯುತವಾದದ್ದು. ಇಂತಹ ಮೌಲ್ಯಯುತವಾದ ಜೀವಕ್ಕೆ ಅತ್ಯಂತ ಈ ಪ್ರಕೃತಿನಲ್ಲಿ ವಿಶೇಷವಾದ ಕೊಡುಗೆ ಇರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ಮರೆಯದಿರಿ. ಏಕೆಂದರೆ ನಿಮ್ಮನ್ನೇ ನಂಬಿರುವಂತಹ ಎಷ್ಟೋ ಪುಟ್ಟ ಮಕ್ಕಳಿರ್ತಾರೆ, ಮತ್ತು ಮನೆಯಲ್ಲಿರುವ ಅನೇಕ ಸದಸ್ಯರುಗಳು ಸಹ ಇರ್ತಾರೆ. ಆದ್ದರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ನಂತರ ಈ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಮತ್ತು ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ತಂದೆ ತಾಯಂದಿರು, ಪೋಷಕರು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಿ, ಮತ್ತು ಆ ಶಾಲೆಯಲ್ಲಿನ ಸಕಲ ಶಿಕ್ಷಕ ವರ್ಗದವರೂ ಸಹ, ಏಕೆಂದರೆ ಆ ಪುಟ್ಟ ಮಕ್ಕಳು ದೇವರಿದ್ದ ಹಾಗೆ. ಹೀಗಾಗಿ ಒಬ್ಬ ಮಕ್ಕಳಿಗೆ ಹರಡ್ತಂದರೆ ಅದು ಒಂದು ಮಕ್ಕಳಿಂದ ಇನ್ನೊಂದು ಮಕ್ಕಳಿಗೆ, ಹೀಗೆ ಹಲವಾರು ರೀತಿಯಿಂದ ಸಾಂಕ್ರಾಮಿಕವಾಗಿ ಹರಡುವುದರಿಂದ ಆದಷ್ಟು ಶಾಲಾ ಕಾಲೇಜುಗಳಲ್ಲೂ ಸಹ ತಾವುಗಳು ಅತ್ಯಂತ ಸೂಕ್ತವಾಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡಿ, ಮನೆಯಲ್ಲಿ ತಂದೆ ತಾಯಿಗಳೂ ಸಹ ಮಕ್ಕಳ ಬಗ್ಗೆ, ಶುಚಿತ್ವದ ಬಗ್ಗೆ ಪಾಠವನ್ನು ತಿಳಿಸಿ, ಮಕ್ಕಳಿಗೆ ಧ್ಯಾನ, ಯೋಗ ಮತ್ತು ಹಲವಾರು ವೈದ್ಯಕೀಯವಾದಂತಹ ಆಹಾರ ಪದಾರ್ಥಗಳನ್ನು ಸಹ ನೀಡುವುದರಿಂದ ಮಕ್ಕಳಲ್ಲಿ ಶಕ್ತಿಯುತವಾದ ಬಲ ಹೆಚ್ಚುತ್ತಾ ಹೋಗುತ್ತೆ ಅಂತಂದನ್ನು ಸಹ ತಿಳಿಸುತ್ತಾ, ಎಲ್ಲರೂ ಸಹ ಸರ್ಕಾರ ನೀಡುವಂತಹ ಮಾರ್ಗಸೂಚಿಗಳನ್ನು ಅನುಸರಿಸಿ ಪ್ರತಿಯೊಬ್ಬರೂ ಸಹ ಇದರಿಂದ ಪಾರಾಗಲಿ ಅಂತಂದೂ ಸಹ ನಾವುಗಳು ಪ್ರಾರ್ಥನೆಯನ್ನು ಮಾಡ್ತೀವಿ. ಏಕೆಂತಂದರೆ ಈ ಮಾಘ ಮಾಸದ ಪೌರ್ಣಿಮೆ ನಮ್ಮೆಲ್ಲರಿಗೂ ಸಹ ಒಂದು ಸಂದೇಶವನ್ನು ನೀಡುತ್ತೆ. ಏನಂತಂದರೆ ಪ್ರತಿಯೊಬ್ಬ ಜೀವಿಗಳು ಸಹ ತಾವುಗಳು ಹಿಂದೆ ಮಾಡಿರುವಂತಹ ಪಾಪ ಕೃತ್ಯಗಳನ್ನು ನೆನೆಸಿ ತಾವುಗಳೇ ಆತ್ಮವಂಚನೆಯನ್ನು ಮಾಡಿಕೊಳ್ಳಲಿಕ್ಕೆ ಇದಾಗ್ತಾರೆ. ಆದ್ದರಿಂದ ಮಾಘ ಮಾಸದ ಪೌರ್ಣಿಮೆ ಒಂದು ವಿಶಿಷ್ಟ ಸಂದೇಶವನ್ನು ನಮ್ಮ ಶ್ರೀಪೀಠದಿಂದ ಹೇಳ್ತಾ ಇದ್ದೀವಿ. ಆ ಎಲ್ಲ ಪಾಪ ಕರ್ಮಗಳಿಗೂ ಸಹ ಈ ಮಾಘ ಮಾಸದ ಪೌರ್ಣಿಮೆ ಒಂದು ಪುನರಾರಂಭವನ್ನು ಕೊಡುತ್ತೆ. ಎಲ್ಲವನ್ನ ಆ ಪಾಪ ಕರ್ಮಗಳನ್ನು ದಹಿಸಿ ನಿಮ್ಮನ್ನು ಅತ್ಯಂತ ಶುದ್ಧರನ್ನಾಗಿಸುತ್ತೆ. ಏಕೆಂತಂದರೆ ಈ ಸಕಲ ಪಾಪ ಕರ್ಮಗಳಿಗೂ ಒಂದೇ ಮಹಾ ಔಷಧಿ ಆ ಲಲಿತಾ ತ್ರಿಪುರ ಸುಂದರಿಯ ಮಹಾಕಾಮೇಶ್ವರಿಯ ಒಂದು ನಾಮ ಸಾಕು. ಅಂತಹ ಮಹಾಯಾಗದಲ್ಲಿ ಸಕಲರೂ ಸಹ ಭಾಗವಹಿಸುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ಕೈಗೂಡ್ತಾ ಹೋಗ್ತವೆ. ಏಕೆಂದರೆ ಈ ಮಾಘ ಮಾಸದ ಪೌರ್ಣಿಮೆಯೇ ಶಾಂತಿ, ಸಮೃದ್ಧಿ ಮತ್ತು ನಮ್ಮೊಳಗಿನ ಸದ್ಗುಣಗಳ ಪ್ರತೀಕವಾಗಿ ತೋರಿಸ್ತಾ ಇದೆ. ಆದ್ದರಿಂದ ಈ ಎಲ್ಲ ಗುಣಗಳನ್ನು ಕೂಡಿಟ್ಟು ಆ ಮಾಘ ಮಾಸದ ಪೌರ್ಣಿಮೆಯಲ್ಲಿ ವಿಶೇಷವಾಗಿ ನಾವು ಈ ಲಲಿತಾಯಾಗದ ಜೊತೆಯಲ್ಲಿ ಚಂದ್ರದೇವನ ಆರಾಧನೆಯನ್ನು ಮಾಡಿ ಪರಿಪೂರ್ಣತೆಯನ್ನು ಪಡೆಯೋಣ. ಏಕೆಂದರೆ ಸಂತರಲ್ಲಿ ಮಹಾಸಂತ ಶ್ರೀ ಗುರು ರವಿದಾಸರು ಅಂತಂದು ಹೇಳುತ್ತೆ. ಏಕೆಂದರೆ ಅವರ ಆ ಜೀವನ ಚರಿತ್ರೆಯೇ ಅತ್ಯಂತವಾದ ಶ್ರೇಷ್ಠವಾದದ್ದು. ಆ ಮಹಾಗಂಗಾದೇವಿಯ ಪರಮಾನುಗ್ರಹವನ್ನು ಪಡೆದಂತಹ ಮಹಾನ್ ಸಂತರು. ಇಂತಹ ಸಂತರೂ ಸಹ ಅವತರಿಸಿದ ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ಅಂತಹ ಭಕ್ತಿ ಪ್ರತಿಯೊಬ್ಬರಿಗೂ ಸಹ ಬರಲಿ ಅಂತಂದು ಸಹ ನಾವು ಎಲ್ಲ ಸಹ ಪ್ರಾರ್ಥನೆಯನ್ನು ಮಾಡಿ ಇಡೀ ವಿಶ್ವಕ್ಕೆ ಸಕಲ ಸನ್ಮಂಗಳಗಳು ಸಹ
ಪ್ರಾಪ್ತಿಯಾಗಲಿ. ಆದಷ್ಟು ಈ ಮಾಘ ಮಾಸದ ಪೌರ್ಣಿಮೆಯಿಂದ ಕುಂಭರಾಶಿಯವರು ಮತ್ತು ಕರ್ಕ ರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲ ಅಂತಂದರೆ ಅನೇಕ ರೀತಿಯಿಂದ ದುಷ್ಟ ಅಪಮಾನಗಳು ಮತ್ತು ದುಷ್ಕೃತ್ಯಗಳು ಸಹ ನಡೆಯುವುದರಿಂದ ಈ 3 ರಾಶಿಯವರು ಸಹ ತುಂಬ ಎಚ್ಚರಿಕೆಯಿಂದ ಇದ್ದು ಆದಷ್ಟು ಗುರುಗಳ ಮಾರ್ಗದರ್ಶನದಲ್ಲಿ ನಡೆದು ಗುರುಗಳು ಹೇಳಿರುವ ಸಕಲ ಉಪದೇಶದಂತೆ ನಡೆಯುವುದರಿಂದ ಮುಂಬರುವ ಅನೇಕ ಅಪಾಯಗಳಿಂದ ಪಾರಾಗಬಹುದಾಗಿದೆ. ಮತ್ತು ಮೇಷರಾಶಿಯವರು ನಿಮ್ಮ ಆರೋಗ್ಯದಲ್ಲಿ ಮತ್ತು ಸಂಚಾರದಲ್ಲಿ ಸಹ ಎಚ್ಚರಿಕೆಯನ್ನು ವಹಿಸಬೇಕು ವಿಶೇಷವಾಗಿ. ಏಕೆಂತಂದರೆ ಮೇಷರಾಶಿಯವರಿಗೆ ಅನೇಕ ರೀತಿಯಿಂದ ಅನಾರೋಗ್ಯ ಬಾಧೆಗಳು, ಹೃದಯಕ್ಕೆ ಸಂಬಂಧಪಟ್ಟ ಅನೇಕ ತೊಂದರೆಗಳು ಸಹ ಕಾಣಿಸ್ತಾ ಇರೋದ್ರಿಂದ ಗ್ರಹಗತಿಗಳ ಆಧಾರದಿಂದ ಇವರೂ ಸಹ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ವೃಷಭ ರಾಶಿಯವರು ಆದಷ್ಟು ಜಾಗರೂಕತೆಯನ್ನು ವಹಿಸಬೇಕು. ಏಕೆಂತಂದರೆ ಉತ್ತಮವಾದ ಸ್ಥಾನಗಳು ಲಭಿಸುತ್ತಾ ಇರ್ತವೆ, ಆದರೆ ತಾಳ್ಮೆಯನ್ನು ವಹಿಸಬೇಕು. ನಿಮ್ಮ ಮನೋನಿಗ್ರಹವನ್ನು ಮಾಡಬೇಕು. ಏಕೆಂದರೆ ಕೆಲವೊಂದು ಪ್ರಾರಬ್ಧ ಕರ್ಮಗಳು ಕಾಡ್ತಾ ಇರ್ತವೆ. ಆದ್ದರಿಂದ ಆ ಪ್ರಾರಬ್ಧ ಕರ್ಮಕ್ಕೋಸ್ಕರ ನಿಮ್ಮ ಗುರುಗಳನ್ನು ಕೆಡಿಸಿಕೊಳ್ಳಬಾರದು. ಏಕೆಂದರೆ ಗುರು ಕೆಟ್ಟ ಅಂತಂದರೆ ನಿಮ್ಮನ್ನು ಕಾಯೋರು ಯಾರು? ಆದ್ದರಿಂದ ಈ ವೃಷಭ ರಾಶಿಯವರು ಆದಷ್ಟು ಗುರುಗಳಿಗೆ ತಲೆಬಾಗಿ ನಡೆದು ಗುರುಗಳಿಗೆ ಗುರುಗಳು ನೀಡಿರುವ ಹಾದಿಯಲ್ಲಿ ನಡೆದು ಯಶಸ್ಸನ್ನು ಕಾಣಬೇಕು ಹೊರತು. ಏಕೆಂದರೆ ಎಷ್ಟೋ ನಾವು ವೃಷಭ ರಾಶಿಯವರದನ್ನು ನೋಡಿದ್ದೀವಿ, ವಿಶೇಷವಾಗಿ ತುಂಬ ಮಹತ್ವಾಕಾಂಕ್ಷೆಯುಳ್ಳವರು, ಆದರೆ ಆದಷ್ಟು ಜೀವನದಲ್ಲಿ ತುಂಬ ಎಡವಿ ಹೋಗ್ತಾರೆ. ಏಕೆಂದರೆ ಸೂಕ್ತ ಸಮಯದಲ್ಲಿ ಗುರುಗಳ ಮಾರ್ಗದರ್ಶನವನ್ನೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಎಷ್ಟೋ ಇದರೊಳಗೆ ನಾವುಗಳು ಚೆಕ್ ಮಾಡಿದಾಗ ಅವಲೋಕನವನ್ನು ಮಾಡಿದಾಗ ತಿಳಿದಿದೆ. ಏಕೆಂತಂದರೆ ಆ ಗುರುಗಳನ್ನು ಧಿಕ್ಕರಿಸಿ ಹೋಗೋದು, ಗುರುಗಳಿಗೆ ಅಪಮಾನಗಳನ್ನು ಮಾಡೋದು, ಗುರು ನಿಂದನೆಯನ್ನು ಮಾಡೋದು ಮಹಾಪಾಪ. ಆದ್ದರಿಂದ ಮೊದಲು ಗುರುಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸತ್ಶಿಷ್ಯರಾಗಿದ್ದಾಗ ಮಾತ್ರ ಆ ಮಹಾಲಕ್ಷ್ಮಿಯ ಕೃಪೆ ಈ ಮಾಘ ಮಾಸದ ಪೌರ್ಣಿಮೆಯಿಂದ ಉಂಟಾಗ್ತಾ ಬರುತ್ತೆ. ಮತ್ತು ಈ ಮಿಥುನ ರಾಶಿಯವರು ಸಹ ಆದಷ್ಟು ಸಂಚಾರದಲ್ಲಿ ಮತ್ತು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಮತ್ತು ಸಿಂಹ ರಾಶಿಯವರಿಗೆ ಭೂಲಾಭಗಳು ಉಂಟಾಗ್ತಾ ಇದ್ರೂ ಸಹ ಅನೇಕ ರೀತಿಯಿಂದ ಶತ್ರುಪೀಡೆಗಳು ಮತ್ತು ನಾನಾ ರೀತಿಯಿಂದ ಮಾನಸಿಕವಾಗಿ ಖಿನ್ನತೆಗಳು ಉಂಟಾಗುವುದು, ಹೀಗೆ ಅನೇಕ ರೀತಿಯಿಂದ ಹಣಕಾಸಿನ ಸಮಸ್ಯೆಗಳು ನಡೀತಾ ಇರ್ತವೆ. ಅಂಥವರು ಸಹ ಈ ಲಲಿತಾ ಯಾಗದಲ್ಲಿ ಭಾಗವಹಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆಯೋದು. ಮತ್ತು ಕನ್ಯಾ ರಾಶಿಯವರು ವಿಶೇಷವಾಗಿ ಗುರುವಿನ ಅನುಗ್ರಹವನ್ನು ಪಡೆಯುವುದರಿಂದ ವಿಶೇಷವಾಗಿ ಭೂಲಾಭಗಳು, ವಾಹನ ಲಾಭಗಳು, ಇಂತಹ ಮಹಾನ್ ಲಾಭಗಳು ಸಹ ದಕ್ತಾ ಹೋಗುತ್ತೆ. ಮತ್ತು ಆದಷ್ಟು ಎಚ್ಚರಿಕೆಯನ್ನು ವಹಿಸ್ತಾ ಹೋಗಿ. ಇನ್ನು ತುಲಾರಾಶಿಯವರು ತುಂಬ ಶ್ರೇಯಸ್ಸನ್ನು ಹುಡುಕ್ತಾ ಇದ್ದೀರಾ, ಆದ್ರೂ ಸಹ ನಿಮ್ಮ ದಾರಿಯಲ್ಲಿ ಅನೇಕ ವಿಘ್ನಗಳು ಸಹ ಎದುರಾಗ್ತಾ ಇದ್ದಾವೆ. ಅಂಥವರು ವಿಶೇಷವಾಗಿ ಈ ಲಲಿತಾ ಮಹಾಯಾಗದಲ್ಲಿ ಧಾನ್ಯಗಳನ್ನು ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಬರ್ತೀರಾ. ಮತ್ತು ವೃಶ್ಚಿಕ ರಾಶಿಯವರು ಈ ಮಹಾಯಾಗದಲ್ಲಿ ತುಪ್ಪದ ಸೇವೆಯನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹದಿಂದ ಬರುವ ಆಪತ್ತುಗಳಿಂದ ಪಾರಾಗಬಹುದಾಗಿದೆ. ಇನ್ನು ಧನುಸ್ಸು ರಾಶಿಯವರು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಇನ್ನು ಕೆಲವೊಂದು ತಿಂಗಳಲ್ಲಿ ಅನೇಕ ರೀತಿಯಿಂದ ಅಪಾಯಗಳು ಮತ್ತು ನಿಮಗೆ ಹಣಕಾಸಿನ ದೊಡ್ಡ ಪೆಟ್ಟುಗಳು ಸಹ ಬೀಳುವಂತಿದೆ. ಆದ್ದರಿಂದ ಆದಷ್ಟು ಸೂಕ್ತ ಗುರುಗಳ ಮಾರ್ಗದರ್ಶನವನ್ನು ಪಡೆಯುವುದು ಅತ್ಯವಶ್ಯಕ. ಮಕರ ರಾಶಿಯವರು ಈ ಮಹಾಯಾಗಕ್ಕೆ ಆದಷ್ಟು
ಧಾನ್ಯಗಳ ಸೇವೆ, ವಸ್ತ್ರ ಸೇವೆಯನ್ನು ಮಾಡುವುದು ಸೂಕ್ತ. ಇನ್ನು ಮೀನರಾಶಿಯವರು ಗಂಧದ ಸೇವೆಯನ್ನು, ಗಂಧದ ಕಟ್ಟಿಗೆಗಳನ್ನು ಸೇವೆಯನ್ನು ಮಾಡುವುದು, ಶ್ರೀಚಕ್ರದ ಸೇವೆಯನ್ನು ಮಾಡುವುದರಿಂದ ಹಣಕಾಸಿನ ಲಾಭ ಮತ್ತು ವಾಹನ ಲಾಭ, ಭೂ ಲಾಭಾದಿಗಳು ಸಹ ಮತ್ತು ಗೃಹಾರಂಭಗಳು ಸಹ ನಡೀತಾ ಹೋಗ್ತವೆ. ಆದಷ್ಟು 3 ತಿಂಗಳು ಈ ಆಶ್ಲೇಷ ನಕ್ಷತ್ರದವರು ಈ ಪೌರ್ಣಿಮೆಯಿಂದ ಹಿಡಿದು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂತಂದರೆ ಅನೇಕ ರೀತಿಯಿಂದ ನೀವುಗಳು ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ತುಂಬ ಮಾನಸಿಕವಾದ ಕಿರಿಕಿರಿಗಳು ಮತ್ತು ಹಣಕಾಸಿನ ಹಿನ್ನಡೆಗಳು ಮತ್ತು ಸರ್ಕಾರಿ ಉದ್ಯೋಗದಲ್ಲಿದ್ದವರಿಗೂ ಸಹ ಅನೇಕ ರೀತಿಯಿಂದ ಕಿರಿಕಿರಿಗಳು ಮತ್ತು ಅನೇಕ ರೀತಿಯಿಂದ ಮನಸ್ತಾಪಗಳು, ದುಷ್ಟಶಕ್ತಿಗಳ ಬಾಧೆ, ಇಂತಹ ಅನೇಕ ನೋವುಗಳನ್ನು ನೋಡಬೇಕಾಗುತ್ತೆ. ಆದಷ್ಟೂ ಸಹ ಆದ್ದರಿಂದ ಇಂತಹ ಲಲಿತಾ ಮಹಾಯಾಗಕ್ಕೆ ಮತ್ತು ಲಲಿತಾದೇವಿಯ ಮಹಾಕಾಮೇಶ್ವರಿಯ ಇಷ್ಟಕಾಮೇಶ್ವರಿಯ ಜಪಗಳನ್ನು ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗಬಹುದಾಗಿದೆ. ಆದಷ್ಟು ಸಹ 12 ರಾಶಿಯವರೂ ಸಹ ಈ ಮಹಾಯಾಗದಲ್ಲಿ ಪಾಲ್ಗೊಂಡು ಆ ಜಗನ್ಮಾತಾ ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹವನ್ನು ಪ್ರತಿಯೊಂದು ರಾಶಿಯವರಿಗೂ ಸಹ ಉಂಟಾಗಲಿ, ಬರ್ತಾ ಇರುವ ಎಲ್ಲ ದೋಷಗಳು ಸಹ ಪರಿಹಾರವಾಗಲಿ ಅಂತಂದು ಸಹ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಮತ್ತು ಸಕಲ ವೀಕ್ಷಕ ಬಾಂಧವರಿಗೂ, ಸಕಲ ನಮ್ಮ ಪವರ್ ಟಿವಿಯ ಸಮಸ್ತ ತಂಡಕ್ಕೂ ಸಹ ಸಕಲ ಸನ್ಮಂಗಳುಗಳು ಪ್ರಾಪ್ತಿಯಾಗುವುದರ ಜೊತೆಯಲ್ಲಿ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನು ನೀಡಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.